ಸಚಿವ ಕೆಎಚ್ ಮುನಿಯಪ್ಪಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲು ಮಾದಿಗ ಸಂಘಟನೆಗಳ ಒತ್ತಾಯ. ಆಹಾರ ಸಚಿವ ಕೆಎಚ್ ಮುನಿಯಪ್ಪನವರಿಗೆ ಸಂಭವನೀಯ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಅಥವಾ ಪ್ರಮುಖ ಕ್ಯಾಬಿನೆಟ್ ಸ್ಥಾನಮಾನ ನೀಡಬೇಕೆಂದು ಮಾದಾರ ಮಹಾಸಭಾ ಕೋಲಾರ ಜಿಲ್ಲಾಧ್ಯಕ್ಷ ಎಚ್ ವೆಂಕಟೇಶ್ ಅವರು ಒತ್ತಾಯಿಸಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಹೂವಳ್ಳಿ ಕೃಷ್ಣಪ್ಪ, ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಆಲೇರಿ ಮುನಿರಾಜು, ಶ್ರೀನಿವಾಸ್, ಚನ್ನಸಂದ್ರ ಮುನಿರಾಜು, ಮಾಲೂರು ನಾರಾಯಣಸ್ವಾಮಿ, ಬಂಗಾರಪೇಟೆ ರಾಮಕೃಷ್ಣಪ್ಪ, ಕೆಜಿಎಫ್ ಸುರೇಶ್, ಶ್ರೀನಿವಾಸಪುರ ಗೋವಿಂದು, ಕೋಲಾರ ಆರೋಹಳ್ಳಿ ದೇವುಡು, ರಾಮಮೂರ್ತಿ, ನಾರಾಯಣಪ್ಪ, ಲಾಯರ್ ಶಿವಣ್ಣ, ಮಹಿಳಾ ಮುಖಂಡರಾದ ವೆಂಕಟರತ್ನಮ್ಮ, ತಮಕ ಶಾಸ್ತ್ರಿ ಮುಂತಾದ ಮುಖಂಡರುಗಳು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಸಚಿವರಾಗಿ ಕೆಲಸ ಮಾಡ್ತಾರೆ. ಆ ಸಚಿವ ಆ ಒಂದು ಖಾತೆಯನ್ನು ನಾವು ಕಡಿಮೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಪಂಚ ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಆಹಾರ ಭದ್ರತೆ. ಆ ಅನ್ನಭಾಗ್ಯದ ಆಹಾರ ಭದ್ರತೆಯನ್ನು ಸಮರ್ಥವಾಗಿ ನಿಭಾಯಿಸಿದಂಥ ಒಬ್ಬ ಮಹಾನ್ ನಾಯಕ ಕೆಎಚ್ ಮುನಿಯಪ್ಪನವರು. ಆದ್ದರಿಂದ ನಾವು ಈ ಸಂಪುಟ ವಿಸ್ತರಣೆಯಲ್ಲಿ ನಾವು ಕೇಳೋದೊಂದೇ, ನಮ್ಮ ಜನಾಂಗ ಮಾದಿಗ ಜನಾಂಗ 5 ರಾಜ್ಯಗಳಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯಲ್ಲಿದೆ. ಆ ಒಂದು ಇದನ್ನ ಮನಗಂಡು ತಾವು ಹಿರಿಯರಾದಂತಹ ರಾಜಕೀಯ ಮುತ್ಸದ್ದಿ ಕೋಲಾರದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಒಂದು ಸೆಂಟ್ರ್ ಪಿಲ್ಲರ್ ಅಂತೇಳಿ ಹೇಳ್ಬೋದು. ಪ್ರತಿಯೊಂದು ಹೋರಾಟಗಳಲ್ಲಿ ಮುನ್ನುಡಿಯಲ್ಲಿದ್ದು ನಮ್ಮನ್ನೆಲ್ಲ ಕಾಂಗ್ರೆಸ್ ಪಕ್ಷದ ನಡೆಸಿದಂಥ ಒಬ್ಬ ಮಹಾನ್ ನಾಯಕ. ಅಂಥ ಮಹಾನ್ ನಾಯಕನಿಗೆ ಈಗ ಒಂದು ಉನ್ನತ ಖಾತೆಗಳಲ್ಲಿ ಏನಂದ್ರೆ ಕಂದಾಯ ಆಗ್ಬೋದು, ಗೃಹ ಇಲಾಖೆ ಆಗ್ಬೋದು, ಹಣಕಾಸು ಇಲಾಖೆ ಆಗ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಆಗ್ಬೋದು, ಲೋಕೋಪಯೋಗಿ ಇಲಾಖೆ ಆಗ್ಬೋದು. ಇಂಥ ಪ್ರಬಲ ಖಾತೆಗಳಲ್ಲಿ ಯಾವುದಾದ್ರೂ ಒಂದು ಖಾತೆಯನ್ನು ಕೊಟ್ಟು ಅವ್ರಿಗೆ ಕೆಲಸ ಮಾಡೋದು ಬಿಟ್ಟಿದ್ದೇ ಪಕ್ಷದಲ್ಲಿ ಅವರ ಜನಸೇವೆ ಮತ್ತು ಸಮಾಜ ಸೇವೆ, ಅಭಿವೃದ್ಧಿ ಕಾರ್ಯಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತೇಳ್ಬಿಟ್ಟು ನಾವು ಈ ಸಭೆ ಮುಖಾಂತರ ನಮ್ಮ ಮಾದಿಗ ಸಮಾಜದ ಮುಖಾಂತರ ಸಮಾಜದವರೆಲ್ಲ ಒಟ್ಟಾಗಿ ಸೇರಿ ಒಮ್ಮತದ ನಿರ್ಧಾರದಲ್ಲಿ ನಾವು ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ವೇಳೆ ಅಂದರೆ ಖಾತೆ ಪ್ರಬಲವಾದ ಖಾತೆ ಕೊಟ್ಟು ಅವರನ್ನು ಕೆಎಚ್ ಮುನಿಯಪ್ಪನವ್ರನ್ನ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಬೇಕು. ಇಲ್ಲ ತಪ್ಪಿದ ಪಕ್ಷದಲ್ಲಿ ಏನು 2018ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ಪಾಠ ಕಲಿಸಿದ್ದು ನಾವು, ಅದೇ ಒಂದು ಘಟನೆ 2028ಕ್ಕೆ ಪುನರಾವರ್ತನೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮಾದಿಗ ಸಮಾಜದ ಪರವಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಆದ್ದರಿಂದ ನಾವು ಆ ಮಟ್ಟಕ್ಕೆ ಹೋಗೋದು ಬೇಡ. ತಾವೇನು ಸರ್ಕಾರ ಯಾರೇ ಮುಖ್ಯಮಂತ್ರಿ ಆಗಲಿ ನಮ್ಗೆ ಸಂತೋಷನೇ. ಯಾಕಂದ್ರೆ ಸಿದ್ದರಾಮಯ್ಯನವರು ಪಾಪ ನುಡಿದಂತೆ ನಡೆದಂಥ ಒಬ್ಬ ಬುದ್ಧಿಮಂತ ನಾಯಕ. ಅವ್ರು ನುಡಿದಂತೆ ಅವ್ರು ರಾಜೀನಾಮೆ ಕೊಟ್ಟು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನೀವು ಕೂಡ ಅದೇ ಥರ ಒಂದು ಸರ್ಕಾರ ರಚನೆ ಮಾಡಿದಾಗ ನಮ್ಮ ಮಾದಿಗ ಸಮುದಾಯಕ್ಕೆ ಕೆಎಚ್ ಮುನಿಯಪ್ಪ ಮತ್ತು ಅವರ ಜೊತೆಯಲ್ಲಿ ಇನ್ನೂ ಒಂದು 2 ಪ್ರಬಲವಾದ ಖಾತೆಗಳನ್ನು ನೀಡಿ ನಮ್ಮ ಸಮಾಜವನ್ನು ಒಂದು ಸಾಮಾಜಿಕ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಮತ್ತು ಮಹಿಳಾ ಕೋಟಾದಡಿಯಲ್ಲಿ ರೂಪಕಲಾ ಶಶಿಧರವರಿಗೆ ಒಂದು ಸಚಿವ ಸ್ಥಾನ ನೀಡಬೇಕಂತ ಹೇಳ್ಬಿಟ್ಟು ನಮ್ಮ ಮಾದಿಗ ಸಮಾಜ ಪರವಾಗಿ ಎಲ್ಲ ಒಕ್ಕರಲು ಮನವಿ ಸರ್. ನಮ್ದೆಲ್ಲ ಸರ್ಕಾರಗಳು ಬಂದು ಬರ್ತವೆ ಹೋಗ್ತವೆ. ಸಮುದಾಯ ಕಾಂಗ್ರೆಸ್ ಪರವಾಗಿ ಮತ್ತು ಕೆಎಚ್ ಮುನಿಯಪ್ಪನವರ ನಾವು ಪರವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಬಂದಿದ್ದೀವಿ. ಪಕ್ಷಾತೀತವಾಗಿ ರಾಜಕಾರಣದಲ್ಲಿ ಸುಮಾರು 7 ಸಾರಿ MP ಆಗಿ 2 ಬಾರಿ ಕೇಂದ್ರ ಸಚಿವರಾಗಿ ಸರ್ಕಾರದಲ್ಲಿ ಅನೇಕ ಕೆಲಸಗಳ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ನಿಭಾಯಿಸಿಕೊಂಡು ಬರ್ತಾ ಇದ್ದಾರೆ. ಏನು ಇವತ್ತು ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಉನ್ನತ ಖಾತೆ ಕೊಡಬೇಕು, ಉಪಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಒಬ್ಬರಲ್ಲ ಧ್ವನಿಯಾಗಿ ನಮ್ಮ ಸಮುದಾಯದ ಪರವಾಗಿ ನಾವು ಧ್ವನಿ ಎತ್ತಿ ಮಾತಾಡ್ತಾ ಇದ್ದೇವೆ. ನಮ್ಮ ಜನಾಂಗ ಪರವಾಗಿ ನಾವು ಕೇಳೋದೇನೆಂದರೆ, ನಮ್ಮ ಜನಾಂಗದ ಅಭಿವೃದ್ಧಿಗಾಗಿ ಮತ್ತು ಇವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾ ನಾವು ಕರ್ನಾಟಕ ಸರ್ಕಾರಕ್ಕೆ ಬೆಂಬಲ ಮಾಡಬೇಕಾದ್ರೆ ಕೆಎಚ್ ಮುನಿಯಪ್ಪನವರು ಉನ್ನತ ಸ್ಥಾನ ಕೊಡ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹಿಂದುಳಿದ ರಿಸರ್ವೇಷನ್ ಒಳಮೀಸಲಾತಿ ಜಾರಿ ಮಾಡಬೇಕಾದ್ರೆ ಸುಮಾರು 35-40 ವರ್ಷ ನಾವು ಹೋರಾಟ ಮಾಡಿದ್ದೀವಿ.
ಆದರೆ ಇವರ ಸಿದ್ದರಾಮಯ್ಯವರ ಮುಖ್ಯಮಂತ್ರಿಯಾಗಿ ಕೆ ಮುನಿಯಪ್ಪನ ನೇತೃತ್ವದಲ್ಲಿ ಈಗ ಅನುಷ್ಠಾನ ಆಗಿದೆ. ಅದನ್ನು ಕಾರ್ಯಗತಗೊಳಿಸಬೇಕಾದ್ರೆ ನಮಗೆ ಪ್ರಬಲವಾದ ಒಬ್ಬ ನಾಯಕರು ಬೇಕು. ಅವರಿಗೆ ಪ್ರಬಲವಾದ ನಾಯಕರಿಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಅವರು ನಮ್ಮ ಸಮುದಾಯ ಅವ್ರ ಹಿಂದೆ ಇರುತ್ತೆ. ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆಯ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಅಂತ ನಾವು ಭಾವಿಸುತ್ತಾ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು ಅಂತೇಳಿ ನಮ್ಮೆಲ್ಲರ ಒಕ್ಕೂಲ ಒಂದು ಒತ್ತಾಯವಾಗಿದೆ. ಇದನ್ನು ಮಾನ್ಯ ಸರ್ಕಾರ ಇದನ್ನು ಕೈಗೆತ್ತು ಅವರನ್ನ ಒಳ್ಳೆಯ ರೀತಿ ನಡೆಸ್ಕೋಬೇಕಂತೇಳಿ ನಾವು ಸಮುದಾಯದ ಪರವಾಗಿ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ. ನನ್ನ ಹೆಸರು ಆಲೇರಿ ಮುರುಘರಾಜ್ ಅಂತೇಳಿ ಮಾದಿಗದವರು ಮಾದಿ ಕೃಷ್ಣ ದೇವರಾಜ ಸಮಿತಿಯ ಜಿಲ್ಲಾಧ್ಯಕ್ಷ ಇದ್ದೀವಿ. ವೈಯಕ್ತಿಕವಾಗಿ ಅವರ ತಂದೆಯವರು ಒಂದು ಕಡೆ ಅವರು ಆಯ್ಕೆಯಾಗಿದ್ರೆ ಇವರು ನನ್ನ ಕಣ್ಣಾರೆ ಕಂಡಿರುವಂಥದ್ದು. ಅವರು ಕಷ್ಟಪಟ್ಟು ಅವರು ಮೇಲೆ ಬಂದಂಥ ಒಂದು ರೂಪ ಶಶಿಧರ್ ಅವರನ್ನು ನಾನು ಇವತ್ತು ಕಂಡಿದ್ದೇನೆ. ಹಾಗಾಗಿ ಅವರು ಕೂಡ ಒಂದು ಖಾತೆಯನ್ನು ಕೊಟ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬರ್ತಾರೆ ಅಂತ. ಯಾಕಂದರೆ ಇದುವರೆಗೂ ನಮ್ಮ ಒಂದು ಏನು ತುಳಿತಕ್ಕೆ ಒಳಗಾದಂಥ ಸಮಾಜ ಇದೆಯಾ, ಮಾದಿಗ ಸಮಾಜ ಯಾವುದೇ ಒಳ್ಳೆಯ